ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತೊಡೋದು ನಿಮಗೆ ಒಂದು ಹೊಸ ಅನ್ಬಾಕ್ಸಿಂಗ್ ಜೊತೆ ಬರ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ನೀವು ನೋಡ್ಬೋದು, ನಥಿಂಗ್ ಅವ್ರದ್ದು CMF ಬಡ್ಸ್ನ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟು ಓಪನ್ ಮಾಡಿಬಿಡ್ತೀನಿ. ಯಾವ ಥರ ಅಂತ ಫಸ್ಟ್ ನಾಳೆ ಓಪನ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಇಲ್ಲಿ ಸ್ಪೆಸಿಫಿಕೇಷನ್ ಎಲ್ಲ ಕೊಟ್ಟಿದ್ದಾರೆ, ಕಾಣಿಸ್ತಿರ್ಬೋದು ನಿಮಗೆ. ನಿಮಿಷ ಕಾಣಿಸ್ತಿರ್ಬೋದು. ಅಲ್ಲಿ ಏನಿದೆ ಅಂತ ನೀವು ನೋಡ್ಕೊಂಬಿಡಿ. 12.4 mm ಡ್ರೈವರ್ಸ್ ಇರೋವಂಥದ್ದು, ಸೌಂಡ್ ಕ್ವಾಲಿಟಿ, ಬ್ಯಾಟ್ರಿ, 4 HD ಮೈಕ್ಸ್ ಇರೋವಂಥದ್ದು, ಕನೆಕ್ಟಿವಿಟಿ ವಿಶೇಷ ಅಂದರೆ ಡ್ಯುವೆಲ್ ಡಿವೈಸ್ ಕನೆಕ್ಟರ್ ಅಂತ ಇದೆ. ನೆಕ್ಸ್ಟ್ ಈ ಕಡೆ ಮಾಮೂಲಿ ನೇಮ್ ಬ್ರ್ಯಾಂಡಿಂಗ್ ಇರುವಂಥದ್ದು. ನೆಕ್ಸ್ಟು ನೀವು ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫುಲ್ ಡೀಟೇಲ್ಸು, ಎಷ್ಟು ಪ್ರೈಸ್ ಇದೆ ಅಂತ ನೀವು ಇಲ್ಲಿ ನೋಡ್ಕೋಬೋದು. 2,999 ಇದೆ. ಅದು ಎಷ್ಟು ಲಾಂಚ್ ಆಗುತ್ತೆ ಅಂದರೆ ಒಂದು 2,000 ಒಂದೂವರೆ ಸಾವಿರ ಲಾಂಚ್ ಆಗ್ಬೋದು. ನಾನು ಓಪನ್ ಮಾಡಿದ್ದೀನಿ ಆಲ್ರೆಡಿ. ಓಕೆನಾ. ಯೂಸರ್ ಮ್ಯಾನುವಲ್, ಕುಕ್ ಸ್ಟಾರ್ಟ್ ಗೈಡು ಎಲ್ಲ ಇರುತ್ತೆ. ಮತ್ತು ಇದರಲ್ಲಿ ಒಂದು ನಿಮಗೆ ಇಯರ್ ಟಿಪ್ಸು, ನಿಮಗೆ ಇಯರ್ ತಕ್ಕನಂಗೆ ಇಯರ್ ಟಿಪ್ಸ್ಗಳನ್ನ ಕೊಟ್ಟಿರ್ತಾರೆ. ನೀವು ಅಡ್ಜಸ್ಟ್ ಮಾಡ್ಕೊಂಡು ಯಾವುದು ಬೇಕೋ ಅದನ್ನು ಹಾಕ್ಕೋಬೋದು. ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿರೋವಂಥದ್ದು, ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಸಾಕು. ಈ ನಮ್ಮ ಬೋರ್ಡ್ಸ್ಗೆ ಒಂದು Type-C ಡೇಟಾ ಕೇಬಲ್ ಇರುವಂಥದ್ದು. ಇದರಲ್ಲಿ ನಿಮಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಏನಂದರೆ ಇದರಲ್ಲಿ ನಿಮಗೆ ಕಲರ್ಸ್ ಬಂದ್ಬಿಟ್ಟು ನಿಮಗೆ ಒಂದೇ ಅಂದ್ಕೊಂಬಿಡಿ. ಇಲ್ಲಿ ನಮಗೆ 3 ಕಲರ್ಸ್ ಸಿಗುವಂಥದ್ದು. ನಾನು ತೊಗೊಂಡಿರೋವಂಥದ್ದು ವೈಟು, ನೋಡ್ತಾ ಇರ್ಬೋದು, ತುಂಬ ಸಾಲಿಡ್ ಆಗಿರುವಂಥದ್ದು. ಇದರಲ್ಲಿ 3 ಕಲರ್ಸ್ ಇರುವಂಥದ್ದು, ವೈಟು, ಆರೆಂಜು ಮತ್ತು ಬ್ಲ್ಯಾಕು. ತುಂಬ ಸಾಲಿಡಾಗಿ ಬಿಲ್ಡ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ನೋಡ್ಬೋದಿರ್ಬೋದು, ಏನಿದು ಇಲ್ಲೆಲ್ಲ ಕೊಟ್ಬಿಟ್ಟು ಇಲ್ಲಿ ಬ್ಲ್ಯಾಕ್ ಅಂತಾರೆ, ಸಿಲ್ವರ್ ಥರ ಕೊಟ್ಟಿದ್ದಾರೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ನಿಮಗೆ ಹೋಲ್ಸ್ ಕಾಣ್ತಿರ್ಬೋದು. ಇದೇನೆಂದರೆ ಮಾಮೂಲಿ ಟ್ಯಾಗ್ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಯಾಕಂದರೆ ಅಕಸ್ಮಾತ್ ಕಳೆದೋಗೋ ಚಾನ್ಸಸ್ ಇರುತ್ತೆ, ಯಾಕೋ ಜೋಬಲ್ಲಿ ಮಿಸ್ಸಾಗಿ ಜಾರೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದು ಕೊಟ್ಟಿರೋವಂಥದ್ದು, ಅದನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದರಲ್ಲಿ ಫ್ಯೂಚರ್ಸ್ನ ನೋಡೋಣ. ಇಯರ್ ಟಿಪ್ಸ್ ಫಸ್ಟ್ ನೋಡೋಣ. ಇಯರ್ ಟಿಪ್ಸು ತುಂಬ ಸಾಲಿಡಾಗಿ ಬಿಲ್ಡ್ ಮಾಡಿದ್ದಾರೆ. ಇಯರ್ ಟಿಪ್ಸು ಕೂಡ ಪ್ರತಿಯೊಂದು ಕೂಡ ನೋಡಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಟ್ಯಾಬ್ ಬಟನ್ ಇರೋವಂಥದ್ದು. ನೆಕ್ಸ್ಟ್ ಇಲ್ಲಿ ಲೈಟ್ ಇಂಡಿಕೇಟರ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮೈಕ್ ಇರೋವಂಥದ್ದು, ಕ್ವಾಡ್ ಮೈಕ್ ಇರೋವಂಥದ್ದು. ತುಂಬ ಒಳ್ಳೆ ಸೌಂಡ್ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಮಾತಾಡ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರುವಂಥದ್ದು. ತುಂಬ ನೋಡಿ, ಮ್ಯಾಗ್ನೆಟಿಕ್ಕು ತುಂಬ ಚೆನ್ನಾಗಿ ಸ್ಟಿಕ್ ಆಗುವಂಥದ್ದು. ಇಲ್ಲಿ ಆನ್ ಮಾಡೋದು ತುಂಬ ಸಿಂಪಲ್ಲು. ನೀವು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ರೆ ಒಂದು 2 ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿ ನೋಡಿ, ಈ ಥರ ಆನ್ ಆಗುತ್ತೆ. ನೀವು ಇಂಡಿಕೇಟರ್ ನೋಡ್ತಾ ಇರುವಂಥದ್ದು. ತುಂಬ ಸಾಲಿಡಾಗಿ ಬಿಲ್ಡ್ ಮಾಡಿದ್ದಾರೆ. ವೈಟ್ ಕಲರ್ ತುಂಬ ಇಷ್ಟ ಆಯ್ತು ನನಗೆ. ಆರೆಂಜು ಚೆನ್ನಾಗಿದೆ. ನೀವು ಯಾವ್ದು ಬೇಕೋ ನೀವು ಚೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೋಬೋದು. ತುಂಬ ಸಾಲಿಡಾಗಿದೆ. ನೆಕ್ಸ್ಟು ನೀವು ಸೌಂಡ್ ಕ್ವಾಲಿಟಿ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಸಿಂಗಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಮ್ಯೂಸಿಕ್ ಪ್ಲೇ ಮಾಡ್ತಿದ್ದೀರ ಅಂದರೆ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಪಾಸ್ ಆ್ಯಂಡ್ ಪ್ಲೇ ಆಗುತ್ತೆ. ಬೇಕಾದ್ರೆ ಇದರಲ್ಲಿ ತೋರಿಸ್ತಾ ಇರೋವಂಥದ್ದು ನೋಡ್ಕೊಳ್ಳಿ. ಯಾವ ಥರ ಅಂತ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಯಾವ ಥರ ಪ್ಲೇ ಆಗುತ್ತೆ, ಪಾಸ್ ಆಗುತ್ತೆ ಅಂತ. ನೆಕ್ಸ್ಟು ಡಬಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ಪ್ರೀವಿಯಸ್ಸು ಮತ್ತು ನೆಕ್ಸ್ಟು ಸಾಂಗ್ಸ್ನ ಪ್ಲೇ ಮಾಡ್ಬೋದು. ನೆಕ್ಸ್ಟು ಟ್ರಿಪಲ್ ಟ್ಯಾಪ್ ಮಾಡಿದ್ರೆ ನಿಮಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ನಿಮಗೆ 3 ಸತಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಮಿಲ್ಟೇನಿಯಸ್ಲಿ 3 ಸತಿ ಹಿಂಗೆ ಕ್ಲಿಕ್ ಮಾಡಿದ್ರೆ ವಾಲ್ಯೂಮ್ ಅಪ್ ಆಗುತ್ತೆ. ನೆಕ್ಸ್ಟು ಡಬಲ್ ಟ್ಯಾಪ್ ಮಾಡಿದ್ರೆ ಪ್ರೀವಿಯಸ್ಸು ನೆಕ್ಸ್ಟ್ ಆಗುತ್ತೆ. ನೆಕ್ಸ್ಟು ಸಿಂಗಲ್ ಟ್ಯಾಪ್ ಮಾಡಿದ್ರೆ ಪಾಸ್ ಆ್ಯಂಡ್ ಪ್ಲೇ ಆಗುತ್ತೆ. ಇದರಲ್ಲಿ ನಿಮಗೆ ಬ್ಲೂಟೂತ್ 5.3 ಸಿಗುವಂಥದ್ದು. ಬ್ಲೂಟೂತ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಫಾಸ್ಟ್ ಪೇರ್ ಕೂಡ ಆಗುತ್ತೆ. ರೇಂಜ್ ಕೂಡ ನೀವು 10 ಮೀಟರ್ಸ್ವರೆಗೂ ರೇಂಜ್ನ ನೋಡ್ಕೋಬೋದು. ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಫಾಸ್ಟು 5.3 ಇದರಿಂದ ಕನೆಕ್ಟಿವಿಟಿ ವಿಷಯ ತುಂಬ ಏನು ಬರೋದಿಲ್ಲ. ತುಂಬ ಚೆನ್ನಾಗಿ ಕ್ವಿಕ್ಕಾಗಿ ಕನೆಕ್ಟ್ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ಆಟೋ ಪೇರ್ ಕೂಡ ಇರೋವಂಥದ್ದು. ನೀವು ಅಕಸ್ಮಾತ್ ಇವಾಗ ಕನೆಕ್ಟ್ ಮಾಡಿ, ನೀವು ಒಂದು ಸತಿ ಡಿವೈಸ್ ಕನೆಕ್ಟ್ ಮಾಡಿಬಿಟ್ರೆ ಈ ಥರ ಓಪನ್ ಮಾಡಿದ್ರೆ ಕೈಯಲ್ಲಿ ಈ ಥರ ಹಿಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಕನೆಕ್ಟ್ ಆಗಿಬಿಡ್ತದೆ. ಈಸಿಯಾಗಿ ಆಟೋ ಪೇರ್ ಆಗುತ್ತೆ. ಮತ್ತು ಇಲ್ಲಿ ಮೈಕ್ರೋಫೋನ್ ಕೊಟ್ಟಿರುವಂಥದ್ದು, ನಿಮಗೆ ವಾಯ್ಸು ಫೋನ್ ಮಾತಾಡ್ಬೇಕಾದ್ರೆ ನಿಮಗೆ ಈಸಿ ವಾಯ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರುವಂಥದ್ದು, ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇರುವಂಥದ್ದು. ತುಂಬ ಯೂಸ್ ಆಗುತ್ತೆ. ಇದರಿಂದ ನೀವು ಎಲ್ಲಾದರೂ ಈಚೆ ಕಡೆ ಮಾತಾಡ್ತಿರ್ಬೇಕಾದ್ರೆ ಫೋನ್ ಕಾಲ್ ಯಾರಾದರೂ ಬಂದರೆ ನಾಯ್ಸ್ನ ರೆಡ್ಯೂಸ್ ಮಾಡುತ್ತೆ. ಅದರಿಂದ ಕ್ರಿಸ್ಪನ್ ಕೇಳುತ್ತೆ ಮ್ಯೂಸಿಕ್ಕು. ನಾನು ಕೇಳಿದ ಮ್ಯೂಸಿಕ್ಕು ತುಂಬ ಸಕ್ಕತ್ತಾಗಿ ಬರುತ್ತೆ. ಸ್ವಲ್ಪ ವಾಲ್ಯೂಮ್ ಇಟ್ಕೊಂಡ್ರೂ ಕೂಡ ಒಳ್ಳೆ DBನ ಪ್ರೊಡ್ಯೂಸ್ ಮಾಡುತ್ತೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಕ್ರಿಸ್ಪಾಗಿ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಇಯರ್ಬಡ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸಕ್ಕತ್ತಾಗಿದೆ. CMF ಚೆನ್ನಾಗಿ ಒಳ್ಳೆ ಒಂದು
ಬಿಲ್ಡ್ ಮಾಡಿರೋಂಥದ್ದು. ನೆಕ್ಸ್ಟು ಪ್ಲೇಬ್ಯಾಕ್ ಟೈಮ್ ಮಾಡೋಕೆ ಹೋದರೆ ನಿಮಗೆ 35 hours ಬರುವಂಥದ್ದು. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ರೆ ಸ್ವಲ್ಪ ಒಂದು ಕಂಟಿನ್ಯೂಸು ಒಂದು 8 to 10 hours ಬರ್ಬೋದು ಅಷ್ಟೇ. ಇಲ್ಲ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ತೀನಿ ಅಂದರೆ ಪ್ಲೇಬ್ಯಾಕ್ ಟೈಮ್ ಅವರು ಕಂಪನಿ ಹೇಳೋ ಪ್ರಕಾರ ಒಂದು 35 hours ಅಂತ ಹೇಳಿದ್ದಾರೆ. 35 hours ಬರೋಲ್ಲ ನನ್ನ ಪ್ರಕಾರ, ಇನ್ನೂ ಕಡಿಮೆ ಬರ್ಬೋದು ನನ್ನ ಪ್ರಕಾರ, ಗೊತ್ತಿಲ್ಲ ಎಷ್ಟು ಬರುತ್ತೋ ಚೆಕ್ ಮಾಡಬೇಕು. ಆದರೆ ಒಟ್ಟಿನಲ್ಲಿ ಅವರು ಹೇಳಿರೋ ಪ್ರಕಾರ 35 hours ಅಂತ ಹೇಳಿರೋಂಥದ್ದು. ಬ್ಯಾಟ್ರಿ ಕೆಪಾಸಿಟಿ ನಿಮಗೆ 460 mAh ಇರುವಂಥದ್ದು. mAh ಅಂದರೆ ಒಂದು ಸತಿ ನೀವು ಚಾರ್ಜಿಂಗ್ ಹಾಕಿದ್ರೆ ಒಂದು 30 minutes 50 minutes ಹಾಕಿದ್ರೆ ಸಾಕು, ಒಂದು ಅರ್ಧ ಗಂಟೆ ಆದರೂ ನೀವು ಮ್ಯೂಸಿಕ್ನ ಕೇಳ್ಕೊಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಒಂದು 2000 ಬಜೆಟ್ ಇದ್ದರೆ ನಿಮಗೆ ನಥಿಂಗಲ್ಲಿ ಇಷ್ಟ ಆದರೆ ನಿಮ್ಗೆ CMFಲ್ಲಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಬೇಕಾದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಬೇಕಾದ್ರೆ ನೀವು ತೊಗೋಬೋದು. ತುಂಬ ಒಳ್ಳೆ ಸಾಲಿಡ್ ಬಿಲ್ಡ್ ಇರೋಂಥ ಒಂದು ಇಯರ್ಬಡ್ಸ್ ಅಂತಲೇ ಹೇಳ್ಬೋದು. ಓಕೆ, ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಅನ್ಬಾಕ್ಸಿಂಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.